ಕುಮಟಾ ತಾಲೂಕಿನ ಹೆಗ್ಡೆಗೆ ಬಿಡುತ್ತಿದ್ದ ರೂಟ್ ನಂಬರ್ 103 ಕೆಎಸ್ಆರ್ಟಿಸಿ ಬಸ್ ಅನ್ನು ಪುನರಾರಂಭಿಸಲು ಹೆಗ್ಡೆಯ ಸಮಾನ ಮನಸ್ಕರು ಕುಮಟಾ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಕುಮಟಾದಿಂದ ಹೆಗಡೆಗೆ ಮೊದಲಿನಿಂದಲೂ ರೂಟ್ ನಂಬರ್ 50, 51, 52, 103 ಈ 4 ಬಸ್ ಓಡಾಡುತ್ತಿದ್ದು, ಆದರೆ ಕೆಲವು ವರ್ಷಗಳ ಹಿಂದೆ ಅವರದೇ ಸಮಸ್ಯೆಯಿಂದ ರೂಟ್ ನಂಬರ್ 50 ಅನ್ನು ನಿಲ್ಲಿಸಲಾಯಿತು. ಆಗ ಅವರು ತಮ್ಮ ಸಮಸ್ಯೆ ಹೇಳಿಕೊಂಡಿದ್ದರಿಂದ ಹಾಗೂ ಉಳಿದ 3 ಬಸ್ ಅನ್ನು ಸಮಯಕ್ಕೆ ಸರಿಯಾಗಿ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗದಂತೆ ಓಡಿಸುತ್ತೇವೆ ಎಂದು ಆಗಿನ ವ್ಯವಸ್ಥಾಪಕರು ಮನವಿ ಮಾಡಿದ್ದರಿಂದ ಗ್ರಾಮಸ್ಥರು ಯಾವುದೇ ತಕರಾರು ಮಾಡದೆ ಉಳಿದ 3 ಬಸ್ನಲ್ಲಿ ಸಮಾಧಾನ ಪಟ್ಟು ಸಹಕರಿಸಿಕೊಂಡು ಬಂದಿದ್ದರು. ಆದರೆ ಈಗ ಕೆಲವು ತಿಂಗಳಿಂದ ಉಳಿದ 3 ಬಸ್ನಲ್ಲಿ ರೂಟ್ ನಂಬರ್ 103 ಕೂಡ ನಿಲ್ಲಿಸಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಊರಿಗೆ ತುಂಬಾ ತೊಂದರೆ ಅನುಭವಿಸುವಂತಾಗಿದ್ದು, ಇದನ್ನು ಮನಗಂಡು ಕೆಲವು ಸಮಾನ ಮನಸ್ಕರು ಒಟ್ಟಾಗಿ ಶನಿವಾರ ಡಿಪೋಗೆ ತೆರಳಿ ವ್ಯವಸ್ಥಾಪಕರನ್ನು ಭೇಟಿಯಾಗಿ ಆಗುತ್ತಿರುವ ತೊಂದರೆಯನ್ನು ವಿಡಿಯೋ ಸಮೇತ ವಿವರಿಸಿದರು ಹಾಗೂ ಪುನಃ ಪ್ರಾರಂಭಿಸುವಂತೆ ಮನವಿ ನೀಡಿದರು. ಸಮಸ್ಯೆ ಅರ್ಥ ಮಾಡಿಕೊಂಡ ವ್ಯವಸ್ಥಾಪಕ ವಿನಾಯಕ ದೇಶಭಂಡಾರಿ, ನಾನು ಇದನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ, ಅವರಿಗೂ ಸಮಸ್ಯೆ ವಿವರಿಸುತ್ತೇನೆ, ನನ್ನ ಪ್ರಯತ್ನ ಮಾಡುತ್ತೇನೆ ಎಂದು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಈ ಬಸ್ ಪುನರಾರಂಭಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೊಡನೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ತಿಳಿಸಿ ತೆರಳಿದರು. ನಮ್ಮ ಹೆಗಡೆಗೆ ಡ್ಯೂಟಿ ನಂಬರ್ 51, 52, 103 ಹೀಗೆ 3 ಬಸ್ಸುಗಳು ನಿರಂತರವಾಗಿ ಇತ್ತು. ಕಳೆದ 1 ವರ್ಷದಿಂದ ಡ್ಯೂಟಿ ನಂಬರ್ 103 ನಮಗೆ ಗಮನಕ್ಕಿಳಿದೇ ಅವರದನ್ನು ಬಂದ್ ಮಾಡಿದ್ದಾರೆ. ಇದರಿಂದ ನಮ್ಮ ಊರಿನ ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ನಾಗರಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಬೆಳಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಬಸ್ಸನ್ನು ಜೋತ್ಕೊಂಡು ಹೋಗ್ತಾ ಇದ್ದಾರೆ. ಆ ಬಸ್ಸು ಹೋಗುವ ಒಂದು ವ್ಯವಸ್ಥೆ ನೋಡಿದಾಗ ನಮ್ಮ ಪಾಲಕರ ನಮಗೆ ತುಂಬ ನೋವಾಗ್ತಾ ಇದೆ. ಬಸ್ಸು ಒಂದು ಕಡೆ ವಾಲ್ತಾ ಹೋಗ್ತದೆ ಮತ್ತು ನಿರ್ವಾಹಕರು ಹಾಗೆಯೇ ಅದರ ಸಾಮರ್ಥ್ಯ ಮೀರಿ ಪ್ಯಾಸೆಂಜರನ್ನು ತುಂಬ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದರೆ ಮುಂದೊಂದಿನ ಏನಾದರೂ ಸಮಸ್ಯೆ ಆದರೆ ನಾಳೆಗೆ ಇದನ್ನು ನಾವು ಯಾರಿಗೆ ಹೊಣೆಗಾರನ್ನು ಮಾಡಬೇಕು ಹೇಳೋದು ನಮಗೆ ತಿಳಿತಾ ಇಲ್ಲ. ದಯಮಾಡಿ ನಾವು ಈ ರೀತಿ ಆಗಬಾರ್ದು ಅನ್ನೋ ಬಗ್ಗೆ ಇವತ್ತು ನಾವು ಕುಮಟಾ ಘಟಕ ವ್ಯವಸ್ಥಾಪಕರನ್ನು ಭೇಟಿಯಾಗಿ ಅಲ್ಲಿಯ ನಿಜವಾದ ವಿಷಯವನ್ನು ಅವರ ಗಮನಕ್ಕೆ ತಿಳಿಸಿ ಅವರಿಗೆ ಅರಿವು ಮೂಡಿಸಿ ನಮಗೆ 103 ಬಸ್ಸನ್ನು ಅತಿ ಶೀಘ್ರವಾಗಿ ಬಿಡುಗಡೆ ಆಗುವಂತೆ ತಾವು ಪ್ರಯತ್ನಿಸಬೇಕು. ತಮ್ಮಿಂದ ಈ ಕೆಲಸ ಆಗದೇ ಇದ್ದಲ್ಲಿ ಮುಂದೆ ಏನು ಮಾಡಬೇಕೆನ್ನೋ ಬಗ್ಗೆ ನಾವು ನಿರ್ಧಾರ ಮಾಡಬೇಕಾಗ್ತದೆ ಅನ್ನೋದನ್ನು ವ್ಯವಸ್ಥಾಪಕರ ಗಮನಕ್ಕೆ ತಂದಿದ್ದೇವೆ. ಮನವಿ ಸಲ್ಲಿಕೆಯಲ್ಲಿ ನಿವೃತ್ತ ಶಿಕ್ಷಕ ಎನ್.ವಿ. ನಾಯ್ಕ್, ಉದ್ಯಮಿಗಳಾದ ಗಣೇಶ್ ಶಿಂಗನಕುಳಿ, ವಿಜಯ ಶಾನ್ಭಾಗ್, ಪಿಎನ್ ನಾಯ್ಕ್, ನಿವೃತ್ತ ಶಿಕ್ಷಕ ಗಣೇಶ್ ಎಸ್ ನಾಯ್ಕ್, ಗುತ್ತಿಗೆದಾರ ಪ್ರಕಾಶ್ ನಾಯ್ಕ್, ಅಮರನಾಥ್ ಭಟ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.